ಹಬ್ಬದ ಸೀಸನ್ನಲ್ಲಿ ಸಕ್ಕರೆ ಬೆಲೆ ಏರಿಕೆಯಿಂದ ಇನ್ನಿಲ್ಲದ ಸಂಕಷ್ಟ ಎದುರಾಗ್ತಾ ಇದೆ. ಆದರೆ ಸಕ್ಕರೆ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಬಿಜೆಪಿಯ ಮಂತ್ರಿಯೊಬ್ಬರು. ನೋಡಿ, ಒಂದು ಕಡೆ ಶುಗರ್ ರೇಟ್ ಜಾಸ್ತಿ ಆಯ್ತು ಅಂತ ಜನರು ಆತಂಕದಲ್ಲಿದ್ದರು. ಅದಾದ ನಂತರದಲ್ಲಿ ಕೇಂದ್ರ ಸರ್ಕಾರ ಸಕ್ಕರೆಯ ಬೆಲೆಯನ್ನ ಇಳಿಕೆ ಮಾಡಿತು. ಆದ್ರೀಗ ಅವರದ್ದೇ ನಾಯಕ ಒಬ್ಬರು ಈ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರಂತೆ. ಹಬ್ಬದ ಸೀಸನ್ನಲ್ಲಿ ಸಕ್ಕರೆ ಬೆಲೆ ಏರಿಕೆಯಿಂದ ಇನ್ನಿಲ್ಲದ ಸಂಕಷ್ಟ ಒಂದು ಕಡೆ ಆದರೆ ಸಕ್ಕರೆ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡು ಬಿಜೆಪಿಯ ಮಂತ್ರಿಯೊಬ್ಬರು ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಸಕ್ಕರೆ ಬೆಲೆ ಮತ್ತಷ್ಟು ಏರಿಕೆ ಒಳ್ಳೆಯದು ಅಂತ ಬಿಜೆಪಿ ಮಂತ್ರಿ ಹೇಳ್ತಾ ಇದ್ದಾರಂತೆ. 50 ರೂಪಾಯಿ ಒಳಗಿದ್ದಂಥ ಸಕ್ಕರೆ ರೇಟು 57 ರೂಪಾಯಿ 60 ರೂಪಾಯಿ ತಲುಪಿತ್ತು. ಅದಾದ ನಂತರದಲ್ಲಿ ಜನರು ಕೂಡ ಹಬ್ಬ ಹರಿದಿನಗಳು ಸ್ಟಾರ್ಟ್ ಆಯಿತು. ಇದರ ಮಧ್ಯೆ ಜನರು ಕೂಡ ಮಾರುಕಟ್ಟೆಗೆ ಈ ಒಂದು ಸಕ್ಕರೆ ಕೊಂಡುಕೊಳ್ಳಲಿಕ್ಕೆ ಮುಗಿಬಿದ್ದಿದ್ದಾರೆ. ಇದರ ಮಧ್ಯೆ ಈಗ ಸಕ್ಕರೆ ರೇಟ್ ಜಾಸ್ತಿ ಆಗಿರುವುದಕ್ಕೆ ಒಂದು ಕಡೆ ಆತಂಕ ಎದುರಾಗಿತ್ತು ಜನರಿಗೆ. ಅದಾದ ನಂತರದಲ್ಲಿ ನಿನ್ನೆ ಸಕ್ಕರೆ ರೇಟ್ ಕಡಿಮೆ ಆಯಿತು. ರೈತರು ಒಂದು ಕಡೆ ಕಬ್ಬನ್ನು ಜಾಸ್ತಿ ಬೆಳೆದಿಲ್ಲ ಈ ಬಾರಿ ಮಳೆಯ ಅಭಾವದಿಂದಾಗಿ. ಎಥನಾಲ್ದು ಒಂದು ಸ್ಪಷ್ಟ ಕೂಡ ನೀಡಿದ್ರು ಕೇಂದ್ರ ಸರ್ಕಾರ. ಇದೆಲ್ಲದರ ಮಧ್ಯೆ ಈಗ ಸಕ್ಕರೆ ಬೆಲೆ ಇಳಿಕೆಯಾಗಿರುವುದಕ್ಕೆ ಬಿಜೆಪಿ ಮಂತ್ರಿಯೊಬ್ಬರು ಗರಂ ಆಗಿದ್ದಾರೆ. ಸಕ್ಕರೆ ಬೆಲೆ ಮತ್ತಷ್ಟು ಏರಿಕೆ ಆಗಲಿ ಅನ್ನೋದು ಬಿಜೆಪಿ ಮಂತ್ರಿಯ ಒಂದು ವಾದ ಆಗಿದೆ. ಈಗ ಬಿಜೆಪಿಯ ಕೈಲಾಶ್ ವಿಜಯವರ್ಗೀಯ ಯಾಕೆ ಈ ರೀತಿ ಹೇಳಿದ್ರು? ಬಿಜೆಪಿಯ ಕೈಲಾಶ್ ವಿಜಯವರ್ಗೀಯ ಲಾಜಿಕ್ಗೆ ಎಲ್ಲರೂ ಈಗ ಶಾಕ್ ಆಗಿದ್ದಾರೆ. ನೋಡಿ, ಸಕ್ಕರೆ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಂತ ಸಚಿವ, ಮಧ್ಯಪ್ರದೇಶದ ಸಚಿವ ಕೈಲಾಶ್ ವಿಜಯವರ್ಗೀಯ ಅವರು ಈ ರೀತಿ ಸಮರ್ಥಿಸಿಕೊಂಡು ಮಾತನಾಡಿದಾರಂತೆ ಬೆಲೆ ಏರಿಕೆಯ ಕುರಿತು. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಸಚಿವ ಕೈಲಾಶ್ ವಿಜಯವರ್ಗೀಯ ಅವರು ಮಾತನಾಡಿರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ 90% ಜನರಿಗೆ ಸಿಹಿ ತಿಂಡಿ ಇಷ್ಟವಾಗಲ್ಲ. ಅಂದರೆ 90% ಜನ ಶುಗರ್ ತಿನ್ನೋದನ್ನೇ ಬಿಟ್ಟಿದ್ದಾರಂತೆ. ಅಂದರೆ ದೇಹದ ಒಂದು ಕಂಟ್ರೋಲ್ಗೆ, ಶುಗರ್ ಕಂಟ್ರೋಲ್ಗೆ ಜನರು 90% ಅಷ್ಟು ಜನರು ಸಿಹಿ ತಿಂಡಿ ತಿನ್ನೋದನ್ನು ಬಿಟ್ಟಿದ್ದಾರಂತೆ. ನನ್ನ ಅಭಿಪ್ರಾಯದ ಪ್ರಕಾರ ಸಕ್ಕರೆ ತುಂಬಾ ದುಬಾರಿ ಆಗಬೇಕು, ಆವಾಗ ಸಕ್ಕರೆ ತಿನ್ನೋದನ್ನ ಕಡಿಮೆ ಮಾಡ್ತಾರೆ ಜನರು, ಆಗಲೇ ಅದರ ಬಳಕೆಯನ್ನ ಜನ ಕಡಿಮೆ ಮಾಡ್ತಾರೆ ಅನ್ನೋದು ಅವರ ವಾದ ಆಗಿದೆ. ಈಗ 40 ವರ್ಷ ಮೇಲ್ಪಟ್ಟವರಿಗೆ ಸಕ್ಕರೆಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅನ್ನೋದು ಇವರ ಮಾತಾಗಿದೆ. ಈಗ ಸೊ ಇದ್ರ ಬಗ್ಗೆ ಅವರೇ ಮಾತನಾಡಿದ್ದಾರೆ, ಕೇಳ್ಕೊಂಬರೋಣ ಬನ್ನಿ. आधे लोग पत्रकार मिठाई नहीं खाते हैं। बच्चा मैं तो कहता हूँ खूब महंगी हो जाए। बच्चों के लिए खाली कंट्रोल में बढ़िया सस्ते मिल जाए, बाकी बुजुर्गों को तो दे रहे 40 के ऊपर शक्कर खाना। डॉक्टर अच्छा नहीं मानता, आयुर्वेद तो बिल्कुल अच्छा नहीं मानता। एक बार गुड़ खा लो पर शक्कर बिल्कुल नहीं। आपके पत्रकारों में से आधे लोग पत्रकार मिठाई नहीं खाते हैं। बच्चा मैं तो ನೋಡಿ, ಶುಗರ್ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ, ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಕೂಡ ಈಗ ಶುಗರ್ ಅಟ್ಯಾಕ್ ಆಗ್ತಾ ಇದೆ. ಈ ಒಂದು ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಅವರ ಮಾತು ಒಂದು ಕಡೆ ಸತ್ಯ ಅನ್ಸುತ್ತೆ. ಇನ್ನೊಂದ್ ಕಡೆ ಹಬ್ಬ ಹರಿದಿನಗಳಲ್ಲಿ ಸಿಹಿ ತಿಂಡಿಗಳು ಬೇಕೇ ಬೇಕು. ಸೊ ಸಕ್ಕರೆ ಇಲ್ಲದೆ ಇರೋದಕ್ಕಾಗಲ್ಲ. ಕೆಲವೊಬ್ರು ಬೆಲ್ಲನ ಇಷ್ಟಪಡ್ತಾರೆ, ಕೆಲವೊಬ್ರು ಬೆಲ್ಲ ಇಷ್ಟಪಡಲ್ಲ. ಸಕ್ಕರೆ ಇದ್ರೆ ಓಕೆ ಅಂತಾರೆ. ಆದ್ರೆ ಬೆಲ್ಲ ಒಳ್ಳೆಯದೇ, ಸಕ್ಕರೆ ಕೂಡ ಅಷ್ಟು ಇದು ಅಲ್ಲ, ಒಳ್ಳೇದಲ್ಲ, ಒಳ್ಳೇದು ಅಂತ ಹೇಳೋದಕ್ಕೆ ಬರಲ್ಲ. ಜಾಸ್ತಿ ಯಾವ್ದು ಅಂತಂದ್ರೆ ಈಗ ಏನೇ ತಿಂದ್ರು ಅತಿಯಾದ್ರೂ ಕೂಡ ವಿಷ ಆಗುತ್ತಲ್ವಾ, ಆ ರೀತಿಯಾಗಿ ಸಕ್ಕರೆನ ಪರಿಗಣಿಸ್ಬೇಕು. ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಓಕೆ, ಬಟ್ ಅತಿಯಾಗಿ ಹೋಯ್ತು ಅಂತಂದ್ರೆ ಅದು ಇನ್ನೊಂದು ಮತ್ತೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು. ಆದ್ರೆ ಜನಸಾಮಾನ್ಯರಿಗೆ ಏನು ಅನ್ನುವಂಥದ್ದು ಪ್ರಶ್ನೆ ಅವ್ರು ಹೇಳ್ತಾ ಇರೋದು 40 ವರ್ಷ ಮೇಲ್ಪಟ್ಟವರಿಗೆ ಸಕ್ಕರೆ ಕಾಯಿಲೆ ಬರುವಂತ ಚಾನ್ಸಸ್ ಇರುತ್ತೆ, ಅದಕ್ಕಾಗಿ ಸಕ್ಕರೆ ಕಂಟ್ರೋಲ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅದ್ರ ರೇಟ್ ಹೆಚ್ಚಿಗೆ ಮಾಡಿ ಅಂತ ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ. ಅವ್ರಿಗೂ ಇರ್ಬೋದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 90% ಜನ ಶುಗರ್ ತಿನ್ನೋದು ಕಡಿಮೆ ಮಾಡಿದಾರೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೂ ಈಗ ಸಕ್ಕರೆ ಆ ಹಬ್ಬದ ಟೈಮಲ್ಲಿ ಆಗಿರೋದು ಒಂದಷ್ಟು ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತೆ. ಯಾಕಂತಂದ್ರೆ ಮೊದಲೇ ಮಳೆ ಇಲ್ಲ, ಬೆಳೆ ಇಲ್ಲ, ಒಂದ್ ಕಡೆ ರೇಟ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರ ಮಧ್ಯ ಈಗ ಸಕ್ಕರೆ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಮತ್ತಷ್ಟು ಬೇಜಾರಾಗುವಂಥದ್ದು. ಅದು ಹಬ್ಬದ ಸೀಸನ್, ಒಂದು ರೆಡಿ ಆಗಬೇಕು, ತಿನಿಸುಗಳು, ಸಿಹಿ ತಿನಿಸು ಏನೇ ಮಾಡಿ, ಪಾಯಸ ಮಾಡಿ, ಏನೇ ಮಾಡಿ, ಒಬ್ಬಟ್ಟು ಮಾಡಿದ್ರು ಬೇಕಾಗುತ್ತೆ. ಬೆಲ್ಲ ಹಾಕ್ತಾರೆ, ಒಬ್ಬಟ್ಟಿಗೆ ಬೆಲ್ಲನೇ ಹಾಕೋದು. ಆದ್ರೂ ಕೂಡ ಬೇಕಾಗುತ್ತೆ. ಅವರೇ ಹೇಳಿದ್ದಾರೆ ಸಕ್ಕರೆ ಕಡಿಮೆ ಮಾಡಿ ಬೆಲ್ಲನ ಜಾಸ್ತಿ ಇದನ್ನ ಮಾಡಿ ಯೂಸ್ ಮಾಡಿ ಅನ್ನೋದು ಅವರ ವಾದ ಆಗಿದೆ ಈಗ.